ನಮಸ್ಕಾರ. ನನ್ನ ಹೆಸರು ಪರಮೇಶ್ವರ್ ಅಂತ. ಈಶ್ ಮೈರಾ ಪ್ರೊಡ್ಯೂಸರ್ ಅನ್ನೋ ಒಂದು ಸಂಸ್ಥೆನ ಕಟ್ಟಿ ಸಿನಿಮಾ ಪ್ರೊಡಕ್ಷನ್ ಮಾಡಬೇಕು ಅನ್ನೋ ಕನಸುಗಳನ್ನ ಹೊತ್ಕೊಂಡು ಗಾಂಧಿನಗರದಲ್ಲಿ ಅರಿತಾ ಇದ್ವಿ. ಸೊ ಒಂದು ಸಿನಿಮಾ ಪ್ರೊಡಕ್ಷನ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ, ಉಪೇಂದ್ರ ಸಿನಿಮಾ ರೀ ರಿಲೀಸ್ ಅಂದ್ರೆ ಎಲ್ಲಿಂದ ಶುರುವಾಯ್ತು ಅಂದ್ರೆ, ಶಿಲ್ಪಾ ಶ್ರೀನಿವಾಸ್ ಸರ್ ಪ್ರೊಡ್ಯೂಸರ್. ಅವ್ರು ಯಾವಾಗ್ಲೂ ಒಂದು ಮಾತು ಹೇಳ್ತಿರ್ತಾರೆ, ದನಿ ನಮ್ಗೆ ಈ ಥಿಯೇಟರ್ ಅನ್ನೋದು ದೇವಸ್ಥಾನ ಇದ್ದಂಗೆ, ಅವ್ರು ಕ್ಲೋಸ್ ಆಗ್ತಾ ಇದ್ರೆ ಒಂಥರ ಹಂಗೆ ಹಿಂಗೆ ಅವ್ರ ದುಃಖಗಳು ತುಂಬಾ ಇದೆ ಅದ್ರೊಳಗಡೆ. ಸೊ ಅವತ್ತು ನಾನ್ ಡಿಸೈಡ್ ಮಾಡಿದೆ, ಓಕೆ ಉಪೇಂದ್ರ ಸಿನಿಮಾನ ರಿಲೀಸ್ ಮಾಡೋಣ ಅನ್ಕೊಂಡು 25th ಇಯರ್ಗೆ ಮಾಡ್ಬೇಕಿತ್ತು. ಕಾರಣಾಂತರಗಳಿಂದ ಬೇರೆ ಮಾಡಿದ್ರು ಆಗ್ಲಿಲ್ಲ. ಸೊ ಈಗ ಮತ್ತೆ ರಿಲೀಸ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ. ಅದೇ ಈ ಪ್ರವೀಣ್ ಸರ್ ಹೇಳ್ದಂಗೆ ರಿಲೀಸ್ ಅಲ್ಲಿ ಏನ್ ವಿಶೇಷ ಅಂತ ಹೇಳೋದಾದ್ರೆ, ಉಪೇಂದ್ರ ಸಿನಿಮಾ ಬರೀ ಸಿನಿಮಾ ಅಲ್ಲ, ಪ್ಯೂರ್ ಎಂಟರ್ಟೈನ್ಮೆಂಟ್ ಮತ್ತೆ ಸ್ಟ್ರಾಂಗ್ ಮೆಸೇಜ್ ಇರುವಂತ ಸಿನಿಮಾ. ಈ ಪ್ಯೂರ್ ಎಂಟರ್ಟೈನ್ಮೆಂಟ್ ಮತ್ತೆ ಸ್ಟ್ರಾಂಗ್ ಮೆಸೇಜ್ ಇರುವಂತ ಸಿನಿಮಾನ ಇಟ್ಕೊಂಡು ಒಂದಷ್ಟು ಏನೋ ಪ್ರಯತ್ನಗಳು, ಈ ಪ್ರಯತ್ನಗಳೆಲ್ಲ ಈಗ ಹೇಳಿದಾಗ ಇದಾಗುತ್ತಾ, ಇದು ವರ್ಕ್ ಆಗಲ್ಲ, ಇದಾಗಲ್ಲ ಬಿಡು ಅನ್ನೋ ತರನೇ ಮನಸ್ಥಿತಿ ಬರೋದು. ಆದ್ರೆ ಒಂದು ಸರಿ ಇದನ್ನ ನಾವು ಎಕ್ಸಿಕ್ಯೂಟ್ ಮಾಡಿ ಅದನ್ನ ಜಾರಿಗೆ ತಂದಾಗ, ಓಕೆ ನೆಕ್ಸ್ಟ್ ಸಿನಿಮಾ ಇದು ಹಂಗೆ ಮುಂದುವರಿತಾ ಇರುತ್ತೆ. ಒಂದ್ಸರಿ ಮಾಡ್ಬೇಕು, ಅದನ್ನ ಉಪೇಂದ್ರ ಅನ್ನೋ ಸಿನಿಮಾದಿಂದನೇ ಶುರು ಮಾಡ್ಬೇಕು ಅಂತ ಯೋಜನೆಗಳೆಲ್ಲ ಹಾಕೊಂಡು ಒಂದಷ್ಟೆಲ್ಲ ತಯಾರಿ ನಡೀತಾ ಇದೆ. ಇದ್ರಲ್ಲಿ ಈಗ ವಿಶೇಷ ಏನಪ್ಪಾ ಅಂದ್ರೆ, ಅದೇ ಈ ಸಿನಿಮಾ ರಿಲೀಸ್ ಆದಾಗ ಆಡಿಯನ್ಸ್ಗಳು ಟಿಕೆಟ್ ಪರ್ಚೇಸ್ ಮಾಡ್ತಾರೆ, ಸಿನಿಮಾ ನೋಡಕ್ ಬರ್ತಾರೆ, ಎದ್ದೋಗ್ಬಿಡ್ತಾರೆ, ಒಂದು ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಇದ್ರ ಜೊತೆ ಒಂದು ಅಡಿಷನಲ್ ಏನಪ್ಪಾ ಅಂದ್ರೆ, ಸಿನಿಮಾ ನೋಡ್ತಾರೆ, ಟಿಕೆಟ್ ಪರ್ಚೇಸ್ ಮಾಡ್ತಾರೆ, ಸಿನಿಮಾ ನೋಡಾದ್ಮೇಲೆ ಇದು ಆಲ್ರೆಡಿ ಜನಗಳಿಗೆಲ್ಲ ತಲೆ ಕೆಡಿಸಿರುವಂತ ಸಿನಿಮಾ, ಈಗಲೂ ಜನಗಳು ಕನ್ಫ್ಯೂಷನ್ ಎಲ್ಲ ಇರ್ತಾರೆ. ಉಪೇಂದ್ರ ಅಂದ್ರೆ ಏನಿಲ್ಲ, ಈ ಸಿನಿಮಾಗೆ ಸಂಬಂಧಪಟ್ಟಂಗೆ ಒಂದು ಕ್ವಶನ್ ಕೇಳ್ತೀವಿ. ಎಕ್ಸಾಂಪಲ್, ಉಪೇಂದ್ರ ಸಿನಿಮಾದಲ್ಲಿ ಎಷ್ಟು ಕಾಸ್ಟ್ಯೂಮ್ ಹಾಕಿದ್ದಾರೆ, ಹಿಂಗೆ ಸಿನಿಮಾಗೆ ರಿಲೇಟೆಡ್ ಕ್ವಶನ್ಗಳನ್ನ ಕೇಳ್ತೀವಿ. ಯಾರು ಅದಕ್ಕೆ ಆನ್ಸರ್ ಮಾಡ್ತಾರೋ ಅವ್ರಿಗೆ ಅವತ್ತಿಂದು ಆ ಶೋದು ಏನ್ ಕಲೆಕ್ಷನ್ ಶೇರ್ ಅಮೌಂಟ್ ಇರುತ್ತಲ್ಲ, ಅವರಿಗೆ ಪ್ರೈಸ್ ಮನಿಯಾಗಿ ಕೊಡ್ತೀವಿ. ಇದು ಫಸ್ಟ್ ಪಾಯಿಂಟ್. ಎರಡನೇದು, ಇನ್ನೊಂದು, ಈ ಪ್ರಯತ್ನಗಳು ಈಗ ಹೇಳಿದಾಗ ಇದು ಅಸಾಧ್ಯ, ಇದು ಸಾಧ್ಯ ಇಲ್ಲ ಅನ್ನೋದು ಸ್ಟಾರ್ಟಿಂಗ್ ಅಲ್ಲಿ ಎಲ್ಲರಿಗೂ ಬಂದೇ ಬರುತ್ತೆ. ಬಟ್ ಒಂದು ಬಂಡ ಧೈರ್ಯದಲ್ಲಿ, ಒಂದು ಬಂಡ ಪ್ರಯತ್ನದಲ್ಲಿ ಮಾಡ್ತಾ ಇದೀವಿ. ಫ್ಯಾಮಿಲಿ ಆಡಿಯನ್ಸ್, ಈ ಸಿನಿಮಾಗೆ ಫ್ಯಾಮಿಲಿ ಆಡಿಯನ್ಸ್ ಬಂದು ಸಿನಿಮಾ ನೋಡಿ ಕೇಳಿದ ಕ್ವಶನ್ಗೆ ಆನ್ಸರ್ ಮಾಡಿದ್ರೆ ಒಂದು ಅಡಿಷನಲ್ ಏನು ಅಂದ್ರೆ, ಅವ್ರಿಗೆ 1 year ಫ್ಯಾಮಿಲಿಗೆ ಅವ್ರ ಗ್ಯಾಸ್ ಬಿಲ್ ನ ಪೇ ಮಾಡೋದು ಕಂಪನಿ ಜೊತೆಗೆ ಶೇರ್ ಅಮೌಂಟ್. ಓಕೆ, ನೆಕ್ಸ್ಟ್ ರಿಲೀಸ್ ಆಗಿ 25th ತನಕ ನಾವು ಥಿಯೇಟರ್ ಅಲ್ಲಿ ಸಿನಿಮಾ ನಿಲ್ಲಿಸ್ತೀವಿ. 25th ತನಕ ಈ ಪ್ರೋಸೆಸ್ ಆಗ್ತಾ ಇರುತ್ತೆ. 25th ಒಂದು ಮೆಗಾ ಕ್ವಶನ್ ಪ್ಲಾನ್, ತುಂಬಾ ಒಂದು ಬೇರೆ ಲೆವೆಲ್ ಅಲ್ಲಿ ಪ್ಲಾನ್ ಮಾಡ್ತೀವಿ. ಅವತ್ತಿನ ದಿನ ಈ 24 days ಏನ್ ಸಿನಿಮಾ ನೋಡಿರ್ತಾರಲ್ಲ, ಅವ್ರೆಲ್ಲರಿಗೂ ಸಿನಿಮಾ ನೋಡಿರೋರಿಗೆ ಅವ್ರಿಗೆ 25th ಒಂದೇ ಒಂದು ಕ್ವಶನ್ ಕೇಳ್ತೀವಿ. ಆ ಕ್ವಶನ್ಗೆ ಯಾರು ಆನ್ಸರ್ ಮಾಡ್ತಾರೋ ಅವತ್ ನಿಜವಾಗ್ಲೂ ಅವ್ರಿಗೆ ಸೀರಿಯಸ್ಲಿ 1 ಕೋಟಿ ರೂಪಾಯಿ ಬಹುಮಾನ ಸಿಗುತ್ತೆ. ನೆಕ್ಸ್ಟ್, ಈ ಕಾನ್ಸೆಪ್ಟ್ ಹೇಳುವಾಗ ಹೌದು ಎಲ್ಲ ಕಟ್ಟಾಗ್ಬಿಟ್ಟೆ. ಅದೇ ಇದು ಹೇಳ್ದಂಗೆ ನಿಜವಾಗ್ಲೂ ಎಲ್ಲ ಒಳೊಳಗೆ ನಗು ಬರ್ತಿರುತ್ತೆ. ಅಲ್ಲಿ ಅಣ್ಣನು ತಗ್ತವ್ರೆ, ಇರ್ಲಿ ಏನ್ ತೊಂದ್ರೆ ಇಲ್ಲ. ಒಂದ್ಸರಿ ಎಕ್ಸಿಕ್ಯೂಟ್ ಆಗೋ ತನಕ ಇದ್ ನಮ್ಗೆ ತುಂಬಾ ಚಾಲೆಂಜಿಂಗ್ ಅನಿಸ್ತಿದೆ, ಬಟ್ ಮಾಡ್ತೀವಿ ಬಿಡಲ್ಲ. ಇದಕ್ಕೆ ನಮ್ಗೆ ಏನ್ ತಯಾರಿ ಬೇಕು, ಏನೇನು ಅಂತ ಹೇಳ್ಬಿಟ್ಟು ಒಂದು 3-4 months ಇಂದ ತುಂಬಾ ಎಫರ್ಟ್ ಹಾಕ್ಬಿಟ್ಟು ಇದು ವರ್ಕ್ ಆಗುತ್ತಾ, ಇದು ವರ್ಕ್ ಆದ್ರೆ ಎಷ್ಟು ಟೀಮ್ ಬೇಕು ನಮ್ಗೆ, ಎಷ್ಟು ಜನ ಬೇಕಾಗ್ತಾರೆ ಕರ್ನಾಟಕದಲ್ಲಿ ಎಕ್ಸಿಕ್ಯೂಟ್ ಮಾಡಕ್ಕೆ, ಪ್ರತಿ ಥಿಯೇಟರ್ಗೂ ಎಷ್ಟು ಜನಗಳನ್ನ ಇಟ್ಬಿಟ್ಟು ಕೆಲಸ ಮಾಡಿಸ್ಬೇಕು, ಇದನ್ನ
ಅಂತ ಎಲ್ಲ ಒಂದು ಒಂದು ಟ್ರಯಲ್ ಅಂಡ್ ಎರರ್ ತರ ಸುಮ್ನೆ ಒಂದಷ್ಟು ಒಂದು 10 ಹಳ್ಳಿಗಳಿಗೆ ಹೋಗ್ಬಿಟ್ಟು ಏನೋ ಅಲ್ಲೇನೋ ಒಂದು ಕಾನ್ಸರ್ಟ್ ಮಾಡಿ ಏನೇನೋ ಮಾಡಿದೀವಿ. ಇದೆಲ್ಲ ಐ ಎಂ ಪ್ರೊಡ್ಯೂಸರ್ ಅನ್ನೋ ಯೂಟ್ಯೂಬ್ ಚಾನಲ್ ಅಲ್ಲಿ ಎಲ್ಲ ಡೀಟೇಲ್ಸ್ ಸಿಗುತ್ತೆ. ಆ ಚಾನಲ್ ಅಲ್ಲಿ ಎಲ್ಲ ಇದೆ. ಸೊ ಇದನ್ನ ಓವರ್ ಆಲ್ ಎಕ್ಸಿಕ್ಯೂಟ್ ಮಾಡಕ್ಕೆ ಆಲ್ಮೋಸ್ಟ್ ನಮ್ಗೆ ಒಂದು 60ರಿಂದ 70 ಜನ ಬೇಕಾಗ್ತಾರೆ, ಒಂದು ಟೀಮ್. ಸೊ ಆ 60ರಿಂದ 70 ಜನನ ಪ್ರತಿ ಒಂದು ಡಿಸ್ಟಿಕ್ ಅಲ್ಲೂ ಇಬ್ಬಿಬ್ರಿಗೆ ಅಪಾಯಿಂಟ್ ಮಾಡ್ಕೋತೀವಿ. ಅಪಾಯಿಂಟ್ ಮಾಡ್ಕೊಂಡ್ಬಿಟ್ಟು ಅವ್ರಿಗೆ ಉದ್ಯೋಗ ಸೃಷ್ಟಿ ಕಾನ್ಸೆಪ್ಟ್ ಅಷ್ಟೇ. ನಮ್ಮ ಕಂಪ್ನಿ ಕಡೆಯಿಂದ ಒಂದು 60 ಜನನ ಅಪಾಯಿಂಟ್ ಮಾಡ್ಕೊಂಡು ನಾವು ಅನ್ಕೊಂಡಿರೋ ಕಾನ್ಸೆಪ್ಟ್ ನ ಎಕ್ಸಿಕ್ಯೂಟ್ ಮಾಡ್ತೀವಿ. ಪ್ರತಿ ಜಿಲ್ಲೆಯಲ್ಲೂ ಎಕ್ಸಿಕ್ಯೂಟ್ ಮಾಡ್ಬಿಟ್ಟು ನಾವೇನ್ ಅನ್ಕೊಂಡಿದೀವಲ್ಲ ಅದನ್ನ ಅಚೀವ್ ಮಾಡಕ್ಕೆ ಎಷ್ಟು ಎಫರ್ಟ್ ಬೇಕು, ಯಾರ್ಯಾರ ಸಹಾಯ ಬೇಕು, ಎಲ್ಲರದು ತಗೊಂಡು ಪ್ರಯತ್ನ ಪಡ್ತೀವಿ. ಈ ಪ್ರಯತ್ನ ಸಕ್ಸಸ್ ಆಗ್ಲಿಲ್ಲ ಅಂದ್ರೂ ಮತ್ತೆ ಪ್ರಯತ್ನ ಪಡ್ತಾನೆ ಇರ್ತೀವಿ. ಇದೊಂದೇ ಸಿನಿಮಾಗ್ ಮುಗಿಯಲ್ಲ. ಈ ವಿಚಾರ ಬಗ್ಗೆ ನೆಕ್ಸ್ಟ್ ತುಂಬಾ ದೊಡ್ಡ ದೊಡ್ಡ ಸಿನಿಮಾಗಳ ಪ್ಲಾನ್ ಇದೆ. ಅಂದ್ರೆ ಇದೆಲ್ಲ ಯಾಕೆ ಅಂದ್ರೆ ಹಿಂದೆ ಅಂದ್ರೆ ಹಳೆ ಸಿನಿಮಾಗಳೇ, ಹಿಂದೆ ನಮ್ಮ ಸಿನಿಮಾಗಳು ಯಾವ ತರ ಸಿನಿಮಾಗಳು ಬಂದಿದಾವೆ, ಅವೆಲ್ಲ ಥಿಯೇಟರ್ ಅಲ್ಲಿ ಯಾವ ಲೆವೆಲ್ ಮನೋರಂಜನೆ ಕೊಟ್ಟಿದಾವೆ. ಸೊ ಇದನ್ನೆಲ್ಲ ಒಂದಷ್ಟು ಈಗೇನೋ ಏನೇನೋ ಮಾತಾಡೋ ಒಂದಷ್ಟು ಜನಗಳಿಗೆ ಅದೊಂದು ರೀಚು. ತುಂಬಾ ಹಿಂದೆ ಇನ್ನು ತುಂಬಾ ಒಂದಷ್ಟು ಇದಾವೆ. ಮುಂದೆ ಹೋಗ್ತಾ ಹೋಗ್ತಾ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ಈ ಪ್ರಯತ್ನಕ್ಕೆ ನೀವೆಲ್ಲರ ಸಪೋರ್ಟ್ ಬೇಕು, ಮತ್ತೆ ಕರ್ನಾಟಕ ಜನಗಳ ಆಶೀರ್ವಾದ ಬೇಕು. ಇದ್ರ ಬಗ್ಗೆ ಇನ್ನು ಏನ್ ಕರೆಕ್ಷನ್ಸ್ ಅಪ್ಡೇಟು ಏನೇನಿರುತ್ತೋ ಅದೆಲ್ಲ ಆಗ್ತಾ ಇರುತ್ತೆ. ಥ್ಯಾಂಕ್ ಯು ಸರ್. ಪ್ರತಿ ಒಂದು ಥಿಯೇಟ್ರಲ್ಲೂ ನಮ್ಮ ಕಂಪ್ನಿ ಕಡೆಯಿಂದ ಇಬ್ಬಿಬ್ರು ಇರ್ತಾರೆ ಕೋಆರ್ಡಿನೇಟ್ ಮಾಡ್ಲಿಕ್ಕೆ. ಸೇಮ್ ಟೈಮ್ಗೆ ಅವ್ರದಲ್ಲಿ ಆ ಈವೆಂಟ್ ನ ಮಾಡೋದೇ ಅವ್ರ ಕೆಲಸ ಆಗಿರುತ್ತೆ. ಸೊ ಅವ್ರಿಗೆ ಒಂದಷ್ಟು ಟ್ರೈನಿಂಗ್ ನಡೀತಿದೆ. ಅವ್ರಿಗೆಲ್ಲ ತಯಾರು ಮಾಡ್ಬಿಟ್ಟು ಪ್ರತಿ ಥಿಯೇಟ್ರಿಗೂ ಪುಷ್ ಮಾಡ್ತೀವಿ. ಪುಷ್ ಮಾಡ್ಬಿಟ್ಟು ನಾವು ಅನ್ಕೊಟ್ಟಿರೋ ಕಾನ್ಸೆಪ್ಟ್ ಎಕ್ಸಿಕ್ಯೂಟ್ ಮಾಡಕ್ಕೆ ಎಲ್ಲೂ ಏನು ಎರರ್ ಆಗ್ದಂಗೆ ಪ್ರಯತ್ನ ಪಡ್ತೀವಿ. ಬಟ್ ಸಾಮಾನ್ಯವಾಗಿ ಒಂದ್ ವಾರ ನಮಗೆ ಟೈಮ್ ಬೇಕಾಗ್ಬೋದು ರಿಲೀಸ್ ಆದಾಗ. ಆ ಒಂದು ವಾರದಲ್ಲಿ ಎಲ್ಲ ಕರೆಕ್ಷನ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ 25th ರೆಡಿ ಆಗ್ತೀವಿ. ಉದ್ದೇಶ ಇಷ್ಟೇ ಮೇಡಮ್. ಮೊದಲನೇದಾಗಿ ಜನಗಳು ಈಗ ಥಿಯೇಟರ್ ನಮ್ಗೆ ತುಂಬಾ ಕಾಂಪಿಟೇಷನ್ ಮಾಡ್ಲೇಬೇಕು, ಕಷ್ಟ ಆಗ್ತಿದೆ. ಜನಗಳ ಜೊತೆ ತುಂಬಾ ಸ್ಟ್ರಾಂಗ್ ಕನೆಕ್ಷನ್. ಆಮೇಲೆ ನಾನು ಈ ಕಾನ್ಸೆಪ್ಟ್ ಮಾಡೋದ್ರಿಂದ ಮುಂದೆ ಒಂದಿನ ನನ್ನ ಕಂಪ್ನಿ ಅಂದ ತಕ್ಷಣ ಜನಗಳು ತುಂಬಾ ಬಿಲೀವ್ ಕ್ರಿಯೇಟ್ ಆಗುತ್ತೆ. ಸೊ ನಾನು ಏನೇ ಮಾಡ್ತೀನಿ ಅಂತ ಹೊರಟ್ರು ಅಂದ್ರೆ ಏನೇನ್ ಮಾಡ್ಬೇಕು ಅನ್ನೋದು ಒಂದಷ್ಟು ಫ್ಯೂಚರ್ ಪ್ಲಾನ್ಸ್ ಇದೆ. ಅದನ್ನೆಲ್ಲ ಮಾಡಕ್ಕೆ ಇದೊಂದು ಫೌಂಡೇಶನ್ ಅಂತ ಹೇಳ್ಬೋದು. ರೀ ರಿಲೀಸ್ ಡೇಟು June 4th ಬರೋಣ ಅಂತ ಅನ್ಕೊಂಡಿದೀವಿ. ಸೊ ಅದನ್ನ ನೆಕ್ಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಅನೌನ್ಸ್ ಮಾಡ್ತೀವಿ. ಹೌದೌದು, ಬೇರೆ ಬೇರೆ ಸಿನಿಮಾಗಳಿದೆ. June 4th ಅನ್ಕೊಂಡಿದೀವಿ ಮೇಡಮ್. ಇಲ್ಲಿ ಲಾಭ ಅನ್ನೋದಕ್ಕಿಂತ ನಮ್ಮ ಸಂಸ್ಥೆಯಿಂದ ಒಂದಷ್ಟು ಕನಸುಗಳು ಕಟ್ಟಿರ್ತೀವಿ. ಇದನ್ ಮಾಡ್ಬೇಕು ಅಂತ. ಅದನ್ನ ನೆಕ್ಸ್ಟ್ ಹೇಳ್ತೀನಿ ಮೇಡಮ್. ನಮ್ದು ಸಂಸ್ಥೆದ ಏನ್ ಪ್ಲಾನ್ಸ್ ಇದೆ ಮುಂದೆ ಅಂದ್ರೆ ನಿಮ್ಗೆ ಹೋಗ್ತಾ ಗೊತ್ತಾಗತ್ತೆ ಏನಕ್ಕೆ ಇದನ್ನೆಲ್ಲ ಎಕ್ಸಿಕ್ಯೂಟ್ ಮಾಡ್ತಿದ್ದಾರೆ, ಯಾಕೆ ಮಾಡ್ತಿದ್ದಾರೆ. ಇಲ್ಲ ಮೇಡಮ್, ಪ್ರತಿ ಶೋಗೂ ಇರುತ್ತೆ. ಪ್ರತಿ ಶೋ ಅಲ್ಲೂ ಕ್ವೆಶನ್ ಆನ್ಸರ್ ಕೊಡ್ತೆ. ಪ್ರತಿ ಶೋ ಆ ಶೇರ್ ಅಮೌಂಟ್ ಏನಿರುತ್ತೆ ಅವ್ರಿಗೆ ಕೊಡ್ತೀವಿ ಸರ್. ಸೇಮ್ ಟೈಮು ಅಟ್ ಎ ಟೈಮ್ ಎಲ್ಲರೂ ಉತ್ತರ ಕೊಟ್ರೆ ಫಸ್ಟ್ ಟಿಕೆಟ್ ಯಾರು ಪರ್ಚೇಸ್ ಮಾಡಿರ್ತಾರಲ್ಲ, ಸೀನಿಯಾರಿಟಿ ಫಸ್ಟ್ ಟಿಕೆಟ್ ಯಾರು ಪರ್ಚೇಸ್ ಮಾಡ್ತಾರೋ ಅವರಿಗೆ ಆ ಪ್ರೈಸ್ ಮನಿ ಹೋಗುತ್ತೆ. ಅದ್ ಏನ್ ಶೋ ಬಂದಿರ್ತಾರಲ್ಲ ಆ ಶೋ ಅಲ್ಲಿ ಏನ್ ಶೇರ್ ಅಮೌಂಟ್ ಇರುತ್ತಲ್ಲ ಅದು ಮಾತ್ರ. ಅದು ಈಗ ಆಲ್ಮೋಸ್ಟ್ ಈಗ ಮೀಡಿಯಾ ಇದೆಯಲ್ಲ ಮೇಡಮ್, ಅದಕ್ಕೆ ಯಾರು ಎಷ್ಟ್ ದಿನ ಮೋಸ ಮಾಡ್ಬೋದು, 1 ದಿನ 2 ದಿನ 1 ವಾರ ಮಾಡ್ಬೋದು. ಅದೆಲ್ಲ ಹೊರಗೆ ಬಂದ್ಬಿಡುತ್ತೆ. ಇಲ್ಲಿ ಅಲ್ಲ ಅದೇ ಒಳಗಡೆ ಆದಾಗ ಹಣ ಯಾವತ್ತರ ಒಂದಿನ ಗೊತ್ತಾಗ್ಬಿಡುತ್ತೆ. ಅವಾಗ ಸುಮ್ಮನೆ ಅಂತೂ ಬಿಡಲ್ಲ ನೀವು. ಇಲ್ಲ ಮೇಡಮ್, ಅಲ್ಲಿ ತುಂಬಾ ಪಾರದರ್ಶಕವಾಗಿ ಎಲ್ಲ ನಡೆಯುತ್ತೆ. ಸೊ ಅಲ್ಲಿ ಏನು ಆತರ ನಮ್ ಟೀಮ್ ಮೆಂಬರ್ಸ್ಗಳು ಫಸ್ಟ್ ಆಫ್ ಆಲ್ ನಮ್ ಟೀಮ್ ಮೆಂಬರ್ಸ್ ಯಾರು ಪಾರ್ಟಿಸಿಪೇಟ್ ಮಾಡಲ್ಲ ಅದರಲ್ಲಿ. ಸೊ ನಮ್ ಟೀಮ್ ಅಲ್ಲಿ ಏನ್ ಕೆಲಸ ಮಾಡ್ತಿರ್ತಾರೋ ಅವ್ರು ಯಾರು ಅದ್ರಲ್ಲಿ ಭಾಗವಹಿಸಲ್ಲ. ಅಲ್ಲ ಅದು ಹೋಗ್ತಾ ಗೊತ್ತಾಗ್ಬಿಡುತ್ತೆ. ಇಲ್ಲ ಸರ್, ಹುಳ ಅನ್ನೋದಕ್ಕಿಂತ ಈಗ ನಾನು ಮಾಡ್ತಿರೋ ಕಾನ್ಸೆಪ್ಟ್ ಓಕೆ ಇದೆಲ್ಲ ಎಕ್ಸಿಕ್ಯೂಟ್ ಆಗೋ ತನಕ ಹಿಂಗ್ ಅನಿಸ್ತಿದೆ. ಸೊ ಮುಂದೆ ಇದನ್ನ ಟ್ರೆಂಡ್ ಆಗ್ಬಿಡ್ಬೋದು, ಗೊತ್ತಿಲ್ಲ ನಂಗೆ. ಮತ್ತೆ ಸಿನಿಮಾಗಳು ಬೇರೆ ತರ ರಿಲೀಸ್ ಮಾಡ್ಬೋದು, ಇನ್ನೇನೋ ಮಾಡ್ಬೋದು. ಇಲ್ಲ ಹೊಸ ಸಿನಿಮಾಗಳೇ ರಿಲೀಸ್ ಮಾಡ್ತಾ ಹಿಂಗ್ ಬರ್ಬೋದು. ಬಟ್ ಕೊನೆಯದಾಗಿ ಏನು ಅಂದ್ರೆ ಈ ಥಿಯೇಟರ್ಗಳು ಎಲ್ಲ ಏನೋ ಬ್ಯುಸಿ ಆಗಿ ಇನ್ನೇನೋ ಆಗಿ ಏನೋ ನಾ ಇದೆಲ್ಲ ಹೇಳೋದ್ಕಿಂತ ಏನ್ ನಡೀತಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತು ಏನಾಗ್ತಿದೆ ಅಂತ. ಹೌದು, ಸಿನಿಮಾನೇ ಮಾಡ್ಬೋದು ಸರ್. ಬಟ್ ನಮ್ಗೆ ಅದೇ ಹೇಳಿದ್ನಲ್ಲ ಸರ್, ನಮ್ಗೆ ಈಗ ಸರ್ ಖಂಡಿತ ಆತರ ಪ್ಲಾನ್ಸ್ಗಳು ಎಲ್ಲ ಇದಾವೆ. ಸೊ ಇಲ್ಲಿ 1 ಕೋಟಿ ನಾನು ಕೊಡ್ತೀನಿ ಅಂದಾಗ ನಿಮ್ಗೆ ತುಂಬಾ ಏನು 1 ಕೋಟಿ ಕೊಡ್ತಿದ್ದಾರೆ ಅಂತ ನಿಮ್ಗೆ ಫೀಲ್ ಆಗ್ತಿದೆ. ಬಟ್ ಇದ್ರಲ್ಲಿ ಸುಮಾರು ಒಂದು 40ರಿಂದ 50 ಜನ ಪಾರ್ಟ್ನರ್ಸ್ ಇದಾರೆ.
ಸೊ ಅವರೆಲ್ಲ ಆ ನೆಕ್ಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಯಾರು ಏನು ಎಷ್ಟು ಕೊಲಾಬ್ರೇಟ್ ಮಾಡ್ತಿದ್ದಾರೆ ಅಂದ್ರೆ ನನ್ನ ಕಾನ್ಸೆಪ್ಟ್ ಅಷ್ಟೇ. ಸೊ ನನ್ನ ಕಾನ್ಸೆಪ್ಟ್ ಹಿಂಗಿದೆ, ನಾನು ಹೇಳಿದ ಕಾನ್ಸೆಪ್ಟ್ ತುಂಬಾ ಜನ ಮುಂದೆ ಬಂದಿದ್ದಾರೆ, ಸೊ ಕೊಲಾಬ್ರೇಟ್ ಆಗಿದ್ದಾರೆ. ಸೊ ಅದಾಗುತ್ತೆ ಸರ್, ಆ ಯೋಚನೆಗಳು ಇದೆ. ಇಲ್ಲ ಸರ್, ಸ್ಪಾನ್ಸರ್ಸ್ ಸ್ಪಾನ್ಸರ್ಸ್ ಇದೆ. ಸೊ ಅದು ಅದು ಅಧಿಕೃತವಾಗಿ ಯಾರ್ಯಾರು ಏನೇನ್ ಮಾಡ್ತಿದ್ದಾರೆ ಅನ್ನೋದು ಇಲ್ಲ. ನಂಗೆ ಸೀನಣ್ಣವರು ನನ್ ತುಂಬಾ ವರ್ಷಗಳಿಂದ ನೋಡ್ತಿದ್ದಾರೆ. ಸೊ ನನ್ನ ಕಾನ್ಸೆಪ್ಟ್ ಹೇಳಿದ ತಕ್ಷಣ ಖುಷಿಯಾಗಿದ್ದಾರೆ. ಅವ್ರೇನೋ ಲೀಗಲ್ ಆಗಿ ಅವ್ರ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನೇನ್ ಇರ್ತಾವೋ, ಏನೇನ್ ಮಾಡ್ಬೇಕು NIA ರೂಲ್ಸ್ ಪ್ರಕಾರ ಅದೆಲ್ಲ ಮಾಡ್ಕೊಂಡು ಇಲ್ಲ. ಅದೇ ನಾವು ಈ ಉಪ್ಪಿ ಸರ್ಗೆ ಯಾಕೆ ನಾವು ಈ ವಿಷಯ ಈಗಲೇ ಮುಟ್ಟಿಸ್ಲಿಲ್ಲ ಅಂದ್ರೆ ಅದ್ ನಿಜ, ನೀವ್ ಹೇಳ್ದಂಗೆ ಬೇರೆ ಇದೇನೋ ಬೇರೆ ತರ ಏನೋ ಆಗ್ಬಾರ್ದು ಮುಟ್ಟಿಸು ನಮ್ ಪ್ರಯತ್ನ. ನಾನು ಆಸ್ ಎ ಉಪ್ಪಿ ಸರ್ ಫ್ಯಾನ್, ಉಪೇಂದ್ರ ಸಿನಿಮಾ ಫ್ಯಾನ್ ಆಗ್ಬಿಟ್ಟು ಇನಿಷಿಯೇಟಿವ್ ತಗೊಂಡಿದ್ದೀನೆಲ್ಲ ಮಾಡ್ತಾ ಇದ್ದೀನಿ. ಬೇರೆ ಬೇರೆ ಇಲ್ಲ ಸರ್, ಬೇರೆ ಬೇರೆ ಸ್ಟಾರ್ಗಳು ಸಿನಿಮಾಗಳೆಲ್ಲ ತುಂಬಾ ಪ್ರಯತ್ನ ಪಟ್ವಿ. ನನ್ನ ಕಾನ್ಸೆಪ್ಟ್ ಯಾರು ಒಪ್ಕೊಂಡಿಲ್ಲ. ನಾನು ಹೇಳೋ ವಿಚಾರಗಳು ಯಾರಿಗೂ ಸರಿ ಹೊಂದಿಸ್ಲಿಲ್ವೋ, ಇಲ್ಲ ಅವ್ರಿಗೆ ಇಷ್ಟ ಆಗ್ಲಿಲ್ವೋ, ಏನೋ ಗೊತ್ತಿಲ್ಲ. ತುಂಬಾ ಕಷ್ಟ ಆಗುತ್ತೆ. ಸೊ ಹಂಗಾಗಿ ನಂಗೆ ಸೀನಣ್ಣವ್ರು ತುಂಬಾ ವರ್ಷಗಳಿಂದ ನೋಡ್ತಿರೋದ್ರಿಂದ ಅವ್ರಿಗೆ ನೀಟಾಗಿ ತಿಳಿಸಿ ಹೇಳಿದೆ ಹಿಂಗಿದೆ ಅಂತ. ಸೊ ಅವ್ರು ಇದಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಅವ್ರು ಬಂತು. ಮೇಡಮ್ ಈಶ್ ಮೈರಾ ಪ್ರೊಡ್ಯೂಸರ್, ಇದೊಂದು ಪ್ರೊಡಕ್ಷನ್ ಹೌಸ್. ಈಶ್ ಮೈರಾ ಪ್ರೊಡ್ಯೂಸರ್ ಮೇಡಮ್, ಇದು ಸಿನಿಮಾ ಪ್ರೊಡಕ್ಷನ್ ಕಂಪನಿ. ಸೊ ಇದರಲ್ಲಿ ತುಂಬಾ ಜನ ಕೊಲಾಬ್ರೇಟ್ ಆಗ್ಬಿಟ್ಟು ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಒಂದು ಸಿನಿಮಾ ಇದರಲ್ಲಿ ಪ್ರೊಡಕ್ಷನ್ ಗೋಯಿಂಗ್ ಆನ್. ಸೊ ಇದು ಫಸ್ಟ್ ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೀವಿ. ಒಂದು 100 ಥಿಯೇಟರ್ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಅವತ್ತಿನ ದಿನಕ್ಕೆ ಏನ್ ಸೆಟಪ್ ಆಗುತ್ತೆ ನೋಡ್ಕೊಂಡು ಪ್ಲೇಸ್ ಮಾಡಿ. ಹೌದು, ಇಲ್ಲ ಸಿಂಗಲ್ ಸ್ಕ್ರೀನ್ ಅಲ್ಲಿ ಇದೇ ನಾನು ಹೇಳ್ತಿರೋ ಕಾನ್ಸೆಪ್ಟ್ ಓನ್ಲಿ ಫಾರ್ ಸಿಂಗಲ್ ಸ್ಕ್ರೀನ್. ಆ ಮಲ್ಟಿಪ್ಲೆಕ್ಸ್ ಗೆಲ್ಲ ಇಲ್ಲ, ಓನ್ಲಿ ಫಾರ್ ಸಿಂಗಲ್ ಸ್ಕ್ರೀನ್ ಅಷ್ಟೇ. ಹೊಸ ಸಿನಿಮಾಗಳು ಬರುತ್ತೆ ಸರ್. ಈಗ ನನ್ನ ಕಾನ್ಸೆಪ್ಟ್ ಹೆಂಗಿತ್ತು ಅಂದ್ರೆ, ನನ್ನ ಪ್ರೊಡಕ್ಷನ್ ಹೌಸ್ ಶುರು ಮಾಡಿದಾಗ ಒಂದಷ್ಟು ಜನ ಕೊಲಾಬ್ರೇಟ್ ಆಗ್ಬಿಟ್ಟು ನಾನು ಶೂಟ್ ಶುರು ಮಾಡಿದಾಗ ಆಲ್ಮೋಸ್ಟ್ ನಾನೀಗ ಮಾಡ್ತಿರೋ ಪ್ರಾಜೆಕ್ಟ್ ಸಿನಿಮಾ ಟಿಕೆಟ್ ಆಲ್ರೆಡಿ ಒಂದು 5,000 to 6,000 ಸೋಲ್ಡ್ ಔಟ್ ಮಾಡ್ಬಿಟ್ಟಿದ್ದೀನಿ. 5,000 to 6,000 ಅಂದ್ರೆ ಆ ಕಾನ್ಸೆಪ್ಟ್ ಅಲ್ಲಿಂದನೇ ಹುಟ್ಟಿತ್ತು. ಯಾಕೆ ಈ ಪ್ರಯತ್ನಗಳೆಲ್ಲ ಮಾಡಬಾರ್ದು ಅಂದ್ರೆ, ಇವೆಲ್ಲ ಮಂಡುತನದ ಪ್ರಯತ್ನಗಳು ಅಂತ ಹೇಳ್ತಾರೆ. ಬಟ್ ಏನೋ ಒಂದ್ಸರಿ ಇದನ್ನ ಮಾಡಕ್ಕೆ ಅಂತ ಹೊರಟಾಗ ಓಕೆ ಇದೊಂದು ಸರಿಯಾದ ದಾರಿ, ಇದನ್ನ ಮಾಡೋಣ, ಇದನ್ನ ಇಂಪ್ಲಿಮೆಂಟ್ ಮಾಡೋಣ ಅನ್ಬಿಟ್ಟು ಈಗ ಇಲ್ಲಿ ತನಕ ಬಂದಿದೆ ಸರ್. ಇಲ್ಲ ಸರ್, ಅದು ಪಾಸ್ ಮಾಡಿ ನಾವು ಕೊಟ್ಟಾಗ ಸೊ ಅವ್ರಿಗೆ ಆರ್ಗನೈಸ್ ಮಾಡ್ತೀವಿ. ನಾವ್ ಏನ್ ಕೊಟ್ಟಿದೀವಲ್ಲ ಅವ್ರಿಗೆ ಸಪರೇಟ್ ಶೋಸ್, ಸಪರೇಟ್ ಅವ್ರಿಗೆ ಒಂದು ಡೇ ಫಿಕ್ಸ್ ಮಾಡ್ತೀವಿ. ಯಾಕಂದ್ರೆ ಅವರೆಲ್ಲ ನಮ್ ಕನೆಕ್ಷನ್ ಇದ್ದೇ ಇರ್ತಾರೆ, ನಮ್ ಕಮ್ಯುನಿಕೇಶನ್ ಇರ್ತಾರೆ. ಅವರಿಗೆಲ್ಲ ಇನ್ಫಾರ್ಮ್ ಮಾಡ್ಬೋದು. ಸೊ ಇಂಥ ದಿನ ಈ ಶೋ ಅಂತ ಅವ್ರಿಗೆ ಇನ್ಫಾರ್ಮ್ ಆಗ್ಬಿಟ್ಟು ಅವ್ರಿಗೆ ಮಾತ್ರ ಅವತ್ತು ಬರ್ತೀವಿ ಸರ್. ಇಲ್ಲ ಇಲ್ಲಿ ಇಲ್ಲ ಸರ್, ನೀವು ಯೂಟ್ಯೂಬ್ ನೋಡಿದ್ರೆ ನಾವು ಈಗ ಬೆಂಗಳೂರಿಂದ ನಾವ್ ಎಲ್ಲೋಗಿ ಕಾನ್ಸೆಪ್ಟ್ ನ ಎಕ್ಸಿಕ್ಯೂಟ್ ಮಾಡಿದೀವಿ, ನಾವು ಒಂದಷ್ಟು ತಯಾರಿಗಳು ಹೆಂಗ್ ಮಾಡ್ಕೊಂಡಿದೀವಿ ಅನ್ನೋದು ನಿಮ್ಗೆ ಅದ್ರಲ್ಲಿ ಕಾಣುತ್ತೆ. ಇಲ್ಲ ಮೇಡಮ್, ಈಗ ನಿಮ್ಗೆ ಕನ್ಫ್ಯೂಸ್ ಆಗ್ತಿದೆ ಅಂದ್ರೆ ಈಗ ಇಲ್ಲಿ ಕೇಳಿದಾಗ ನಾನು ಏನ್ ಹೇಳ್ಬಲ್ಲೆ. ಸೊ ಇಲ್ಲ ನಮ್ಗೆ ಇನ್ನೂ ಕ್ಲಾರಿಟಿ ಬೇಕು ಅಂದ್ರೆ ಇದನ್ನ ಎಕ್ಸಿಕ್ಯೂಟ್ ಮಾಡಿ ಕಾರ್ಯರೂಪಕ್ಕೆ ಬಂದಾಗ ಅಲ್ಲ ಅಲ್ಲ ಉಪೇಂದ್ರ ಸಿನಿಮಾ ರಿಲೀಸ್ ಮಾಡ್ತಿದೀವಿ ಅಂದ್ರೆ ಅಟ್ಲೀಸ್ಟ್ ಆ ಸಿನಿಮಾಗ್ ತಕ್ಕಂಗೆ ಈ ಕಾನ್ಸೆಪ್ಟ್ ವರ್ಕ್ ಆಗ್ತಿದೆಯಲ್ಲ, ಅದು ಖುಷಿ ವಿಚಾರ ಮೇಡಮ್. ಇಲ್ಲಿ ಸಿಂಪಲ್ ಕಾನ್ಸೆಪ್ಟ್, ಟಿಕೆಟ್ ಪರ್ಚೇಸ್ ಮಾಡಿ ಬಂದು ಸಿನಿಮಾ ನೋಡಿ. ಅಂದ್ರೆ ನಿಮ್ಗೆ ಆ ಕ್ವಶನ್ ಅಂಡ್ ಆನ್ಸರ್ ಪ್ರೋಸೆಸ್ ಬ್ಯೂಟಿಫುಲ್ ಆಗಿರುತ್ತೆ ಥಿಯೇಟರ್ಲೆಲ್ಲ. ನಿಮ್ಗೆಲ್ಲ ಒಂಥರ ಹೊಸ ಅನುಭವ. ಅದು ಒಂದು ಸಿನಿಮಾ ನೋಡಿ ಎಂಟರ್ಟೈನ್ಮೆಂಟ್ ಎದ್ದೋಗೋದು ಅನ್ನೋದು ಬಿಟ್ಬಿಟ್ಟು ಏನೋ ಒಂದು 10 ನಿಮಿಷ ಏನೋ ಒಂದು ಪ್ರೋಸೆಸ್ ಆಗ್ತಿದೆ ಅನ್ನೋದಲ್ಲ ಸಚ್ ಎ ಬ್ಯೂಟಿಫುಲ್ ಥಿಂಗ್. ಅದು ನೀವು ಒಂದ್ಸರಿ ಫೀಲ್ ಮಾಡಿದಾಗ ನೀವು ಖುಷಿ ಆಗ್ತೀರಾ. ಒಂದೇ ಥಿಯೇಟರ್ ಮೇಡಮ್, ಬಟ್ ನಾವು ಈ ಮಿಕ್ಸ್ ಮೇಡಮ್ ಒಂದ್ ನಿಮಿಷ ಹೇಳ್ಬಿಡ್ತೀವಿ. ಈಗ ನಮ್ದು ಕಾನ್ಸೆಪ್ಟ್ ಹೆಂಗಿದೆ ಅಂದ್ರೆ, ಪ್ರತಿ ಹಳ್ಳಿಗೂ ಮನೆಗೂ ಇದನ್ನ ತಲುಪಬೇಕು ಅನ್ನೋ ಯೋಜನೆ ಇಟ್ಕೊಂಡಿದೀವಿ. ಸೊ ಅದಕ್ಕೆ ತಕ್ಕಂಗೆ ಒಂದಷ್ಟು ಟೀಮ್ ರೆಡಿ ಮಾಡ್ಕೊಂಡಿದೀವಿ. ಅದಕ್ಕೆ ಏನೇನ್ ತಯಾರಿಗಳು ಬೇಕು ಅಂದ್ರೆ ಈಗಲೇ ನೀವು IM ಪ್ರೊಡ್ಯೂಸರ್ ಅಂತ ಚಾನಲ್ ನೋಡಿದ್ರೆ ನಿಮ್ಗೊಂದಷ್ಟು ಸಿಕ್ಬಿಡುತ್ತೆ ಅವಾಗ ಏನ್ ಎಫರ್ಟ್ ಹಾಕಿದ್ದಾರೆ ಇವರು, ಸೊ ಏನ್ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದು ಸಿಗುತ್ತೆ. ಸೊ ಆ ಪ್ರಯತ್ನದಲ್ಲಿ ಅದನ್ನೇ ಇಂಪ್ಲಿಮೆಂಟ್ ಮಾಡ್ಬಿಟ್ಟು ಎಲ್ಲಾ ಕಡೆ ಎಲ್ಲ ಡಿಸ್ಟ್ರಿಕ್ಟ್ ಅಪ್ಲೈ ಮಾಡ್ತೀವಿ. ಅಲ್ಲ ಮೇಡಮ್, ಇದೊಂದು ಅದೇ ಹೇಳ್ತೀನಿ ಮೇಡಮ್, ಒಂದು ಯುನಿಕ್ ಥಾಟ್ ಅಂತ ಬಂದಾಗ, ಒಂದು ಹೊಸ ಎಕ್ಸ್ಪೆರಿಮೆಂಟ್ ಅಂತ ಬಂದಾಗ, ನಾವು ಅಲ್ಲಿ ಏನೋ ಬಜೆಟ್ ಹಾಕ್ತಿದೀನಿ, ಏನೋ ನಂಗೆ ರಿಟರ್ನ್ ಬರ್ಬೇಕು ಅನ್ನೋದಾದ್ರೆ ಅಲ್ಲಿ ಏನು ಕ್ರಿಯೇಟಿವಿಟಿನೂ ಇರಲ್ಲ, ಒಂದು ಹೊಸ ಯುನಿಕ್ ಎಕ್ಸ್ಪೆರಿಮೆಂಟ್ ಇರಲ್ಲ. ಅದೇ ಹೇಳಿದ್ನಲ್ಲ ಮೇಡಮ್, ಏನೋ ಓಕೆ ಇಲ್ಲಿ ಮಾಡ್ತಿದೀವಿ ಅನ್ನೋ ಒಂದು ಹೋಪ್ಸ್ ಅಲ್ಲಿ ಮಾಡ್ತಿದೀವಿ, ಒಂದು ಭರವಸೆ ಇದೆ, ಓಕೆ ಸಕ್ಸಸ್ ಆಗುತ್ತೆ ಅಂತ ಆಗುತ್ತೆ. ಈ ಸ್ಟ್ರಕ್ಚರ್ ಅಂಡ್ ಪ್ಲಾನ್ ಎಲ್ಲ ಡೀಟೇಲ್ ಆಗಿ ನಾನು ಇನ್ನೊಂದು ಪ್ರೆಸ್ ಮೀಟ್ ಮಾಡ್ಬಿಟ್ಟು ನಾನು ಪ್ರವೀಣ್ ಸರ್ ಹೇಳಿದೆ, ಇದು ಸಡನ್ ಆಗಿ ಫಿಕ್ಸ್ ಆಗಿದ್ದು ಮಾಡ್ಲೇಬೇಕು ಅಂತ ಮಾಡ್ತಿರೋದು. ಸೊ ಜಸ್ಟ್ ಫಾರ್ ಅನೌನ್ಸ್ಮೆಂಟ್. ಸೊ ನೆಕ್ಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಪಿನ್ ಟು ಪಿನ್ ಡೀಟೇಲ್ಸ್, ಸೊ ಹೆಂಗ್ ವರ್ಕ್ ಆಗ್ತಿದೆ, ಏನ್ ವರ್ಕ್ ಆಗ್ತಿದೆ ಎಲ್ಲ ರೀಚ್ ಆಗುತ್ತೆ.
ಅಲ್ಲ ಅದೇ ಈಗ ಇದನ್ನ ಇದೇನೇ ಹೆಂಗ್ ಹೇಳ್ಬೋದು ಅಂದ್ರೆ, ಈಗ ಟಿವಿಗೆ ಪಕ್ಷ ಬಂದಾಗ ಸ್ಟಾರ್ಟಿಂಗ್ ಬಂದ ತಕ್ಷಣ ಎಲ್ಲರೂ ಅನ್ಕೊಂಡ್ರು ಏನಪ್ಪಾ ಹಿಂಗಪ್ಪ ಹಂಗಪ್ಪ ಎಲ್ಲರೂ ನಾವು ಅನ್ಕೊಂಡಿರ್ತೀವಿ. ಸೊ ಇದು ಅಲ್ಲ ಅದಕ್ಕೆ ಹೋಲಿಕೆ ಮಾಡ್ತೀನಿ ಅಂತಲ್ಲ, ಒಂದು ಎಕ್ಸ್ಪೆರಿಮೆಂಟ್. ಅಲ್ಲ ಅದೇ ಈ ಗಿಮಿಕ್ ಆಗ್ತಿದೆ ಅಂದಾಗ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಮೇಡಮ್? ಸಿಕ್ಬಿಡ್ತೀವಲ್ಲ ನಿಮ್ ಕೈಯಲ್ಲಿ, ನಾವ್ ಎಲ್ಲೂ ಹೋಗಲ್ಲ. ನೆಕ್ಸ್ಟ್ ಪವರ್ ಸ್ಟಾರ್ ಅದಕ್ಕೆ ದೊಡ್ಡವಂತ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾ ಅಲ್ಲ ಸರ್, ಈಗ ಒಂದು ಕೋಟಿ ಬರ್ತಿದೆ ಅಂದ್ರೆ ಅಲ್ಲಿ ಅದಕ್ಕೆ ತಕ್ಕಂಗೆ ಇರುತ್ತೆ ಸರ್, ಇರುತ್ತೆ. ಉದ್ದೇಶ ಅಲ್ಲ ಸರ್, ಇಲ್ಲ ಉದ್ದೇಶ ಲಾಭದ ಕ್ಲಾರಿಟಿ ನಾನು ನಿಮ್ಗೆ ಹೇಳ್ದೆ ಮೇಡಮ್. ಈಗ ನಾನು ನಿಮ್ಗೆ ಹೇಳೋದಕ್ಕಿಂತ ಕಾರ್ಯರೂಪ ಬಂದಾದ್ಮೇಲೆ, ಸೊ ಎಲ್ಲರೂ ನೋಡಾದ್ಮೇಲೆ ಓಕೆ 1 ಕೋಟಿ ಆಗಕ್ಕೆ ಸರ್ ಇಲ್ಲ ಅಲ್ಲ ಸರ್, ಖಂಡಿತ ಕೊಡ್ತೀವಿ ಸರ್. ಅಂದ್ರೆ ಬಂದು ಆನ್ಸರ್ ಮಾಡ್ಬೇಕು. ಹೌದೌದು ಹೌದು ಸರ್. ಅದಕ್ಕೇನ್ ಪ್ರೊಸೀಜರ್ ಸರ್? ಪ್ರೊಸೀಜರ್ ಏನಿರುತ್ತೋ ಅದೆಲ್ಲ ಪ್ರೊಸೀಜರ್ ಬರುತ್ತೆ ಸರ್. ಅವ್ರು ಬಂದ್ಬಿಟ್ಟು ಅಲ್ಲ ಸರ್, ಅವ್ರು ಬಂದ್ಬಿಟ್ಟು ಆ ಕ್ವಶನ್ ಅಂಡ್ ಆನ್ಸರ್ ಅಪ್ಲೈ ಹೇಳಿದ್ರು ಅಂದ್ರೆ ನಮಗ್ ಇದು ಅದಕ್ಕಿಂತ ಒಂದು ಅವ್ರಿಗೆ ಕೊಡ್ತಿದೀವಿ ಅಂದ್ರೆ ಅದಕ್ಕಿಂತ ಒಂದು ದೊಡ್ಡ ಪ್ರೌಡ್ನೆಸ್ ಖಂಡಿತ 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 ಸರ್. ಲಾಸ್ಟ್ ನಾವು ಒಂದು 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 ಈವೆಂಟ್ ಹಿಂಗೆ ಮಾಡಿದ್ವಿ. ಒಂದು ಹಳ್ಳಿ ಮನೆ ಎಲ್ಲ ಶೂಟ್ ಮಾಡ್ಬಿಟ್ಟು ವಿಡಿಯೋ 20 ನಿಮಿಷ ವಿಡಿಯೋ ಹಾಕ್ಬಿಟ್ಟು ಜಸ್ಟ್ ಬರೀ 10,000 ಪ್ರೈಸ್ ಮನಿ ಕೊಡ್ತೀವಿ, ಕ್ವಶನ್ ಆನ್ಸರ್ ಮಾಡಿ ಅಂತ ಬಿಟ್ಟಿದ್ವಿ. ಒಬ್ಬ ಹುಡುಗ ಏನ್ ಮಾಡಿದ್ದ ಅಂದ್ರೆ ಪ್ರತಿ ಈಚ್ ಅಂಡ್ ಸೆಕೆಂಡ್ ಸ್ಕ್ರಿಪ್ಟ್ ಬರ್ಕೊಂಡ್ ಬಂದಿದ್ದ. ಸ್ಕ್ರಿಪ್ಟ್ ಬರ್ಕೋ ನಮಗ್ ಅವನ್ ಆನ್ಸರ್ ಮಾಡ್ಲಿಲ್ಲ, ಬಟ್ ಬೇರೆದ್ ಮಾಡಿದ್ರು. ಬಟ್ ಅವನು ಆ ಟೈಮಲ್ಲಿ ಆ ಸ್ಕ್ರಿಪ್ಟ್ ಬರ್ಕೊ ಎಕ್ಸಿಕ್ಯೂಟ್ ಮಾಡಿದ್ ನೋಡ್ಬಿಟ್ಟು ನಮಗೂ ಹುಳ ಬಿಟ್ಟಂಗ ಆಗೋಯ್ತು ಅವತ್ತು. ಬಟ್ ಮಾಡ್ಬೇಕು ಸರ್, ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಪರಮೇಶ್ವರ್ ಕಡೆಯಿಂದ ಎಲ್ಲಾ ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳು. ಸೊ ನಿಮ್ ಸಪೋರ್ಟ್ ಎಲ್ಲ ಹಿಂಗೆ ಇರ್ಲಿ. ಸೊ ಈ ತರ ಪ್ರಯತ್ನಗಳು ಮುಂದೆ ಇನ್ನೂ ದೊಡ್ಡದಾಗಿ ಟ್ರೈ ಮಾಡ್ತೀವಿ. ನಿಮ್ ಸಪೋರ್ಟ್ ಎಲ್ಲ ಇರ್ಲಿ. ಕನ್ನಡ ಫಸ್ಟ್ ಮಾಡೋಣ. ಕನ್ನಡದಲ್ಲಿ ಥಿಯೇಟರ್ಗಳು ಮಾಡಿಲ್ಲ, ಇನ್ಮೇಲೆ ಎಲ್ಲ ಮಾಡ್ಬೋದು ಸರ್, ಗೊತ್ತಿಲ್ಲ, ಮಾಡ್ಬೋದು. ಮಾಡ್ಲಿ, ಈ ತರ ಪ್ರಯತ್ನಗಳೆಲ್ಲ ಮಾಡಿದ್ರೆ ಇನ್ನು ಒಳ್ಳೇದೇ. ತುಂಬಾ ಜನ ಕೆಲಸ ಸಿಗುತ್ತೆ, ತುಂಬಾ ಥಿಯೇಟರ್ ಓಡುತ್ತೆ, ಮತ್ತೆ ಒಳ್ಳೊಳ್ಳೆ ಸಿನಿಮಾಗಳ ಟೇಸ್ಟ್ ಗೊತ್ತಾಗುತ್ತೆ ಜನಗಳಿಗೆ. ಮಾಡಿ. ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದಗಳು.